ಸರ್ ಎಚ್ ಡಿ ಕುಮಾರಸ್ವಾಮಿ ಅವರು ಶೀಘ್ರದಲ್ಲೇ ನಾನು ರಾಜ್ಯ ರಾಜಕಾರಣಕ್ಕೆ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ ಸರ್. ಅದಲ್ಲದೆ ಅವ್ರು ಬಂದ ನಂತರ ಏನೋ ಕ್ರಾಂತಿ ಆಗ್ಬೋದು ಸರ್ ನಿಮ್ಮ ಒಂದು ಐಡಿಯಾ? ಈಗ ಕುಮಾರಸ್ವಾಮಿ ಅವರು ಅನುಭವಿ ರಾಜಕಾರಣಿ. ಅವರು ಹಿರಿಯರು ಅಂತ ಹೇಳಕ್ಕೆ ಹೋಗಲ್ಲ, ಯಾಕೆಂದರೆ ಅವ್ರಿಗಿನ್ನ ಹಿರಿಯರು ಬೇರೆಯವರೆಲ್ಲ ಇದ್ದಾರೆ. ಅವ್ರಿಗಿನ್ನ ಹಿರಿಯರು ದೇವೇಗೌಡರೇ ಇದ್ದಾರೆ. ಆದ್ದರಿಂದ ಅವರು ಅನುಭವಿ ರಾಜಕಾರಣಿ. 2-3 ಬಾರಿ ಮುಖ್ಯಮಂತ್ರಿಗಳಾಗಿದ್ದರು, ಇವತ್ತು ಕೇಂದ್ರ ಸಚಿವರಾಗಿದ್ದಾರೆ. ಅವರು ರಾಜ್ಯ ಬಿಟ್ಟು ಕೇಂದ್ರಕ್ಕೆ ಹೋಗುವಾಗಲೂ ಕೂಡ ಏನು ಯಾರಾದರೂ ಪರ್ಮಿಷನ್ ತೊಗೊಳ್ಬೇಕಾಯ್ತಾ? ಬರೋಕ್ಕೂ ಯಾರು ಪರ್ಮಿಷನ್ನು ತೊಗೋಬೇಕಾಗಿಲ್ಲ, ಹೋಗೋಕ್ಕೂ ಯಾರು ಪರ್ಮಿಷನ್ ಅವ್ರು ತೊಗೋಬೇಕಾಗಿಲ್ಲ, ಬರೋಕ್ಕೂ ತೊಗೋಬೇಕಾಗಿಲ್ಲ. ರಾಜಕಾರಣದಲ್ಲಿ ಅವರು ಬರ್ಬೋದು ಅಥವಾ ಕೇಂದ್ರದಲ್ಲೇ ಇರ್ಬೋದು, ಅದು ಅವರ ತೀರ್ಮಾನಕ್ಕೆ ಬಿಟ್ಟಿರ್ತಕ್ಕಂಥದ್ದು. ಆದರೆ ಅವ್ರು ಬಂದಾಗ ಏನೋ ದೊಡ್ಡ ಇಂಪ್ಯಾಕ್ಟ್ ಆಗುತ್ತೆ ಅಂತ ನಿಮ್ಮ ಪ್ರಶ್ನೆ. ಆಗ್ಬೋದು, ಯಾರು ಇಲ್ಲ ಅಂತ ಹೇಳ್ತಾರೆ? ಒಟ್ಟಾರೆ ಈಗ ಅವ್ರು ರಾಜಕಾರಣಕ್ಕೆ ಕರ್ನಾಟಕಕ್ಕೆ ಬಂದು ಕರ್ನಾಟಕದ ಅಭಿವೃದ್ಧಿಗೆ ಕಾಂಟ್ರಿಬ್ಯೂಟ್ ಆದರೆ ಒಳ್ಳೆಯದಲ್ಲ ಸರ್. ಈಗ DK ಅವರು ಪದೇ ಪದೇ ದಾವೋಸಲ್ಲಿ ಸಹ ಹೇಳಿದ್ದಾರೆ ಪ್ರಯತ್ನ ವಿಫಲ ಬಲಿಸುತ್ತೆ ಅಂತ. ಯಾಕೆ ಸರ್ ಪದೇ ಪದೇ ಹೇಳ್ತಾರೆ? ಅವ್ರನ್ನೇ ಕೇಳಬೇಕು. ಅವರ ಹೇಳಿಕೆಗೆ ನನ್ನ ಪ್ರತಿಕ್ರಿಯೆ ಆಗಲ್ಲ. ಅದನ್ನೇ ಅಲ್ಲ, ನನ್ನ ಪ್ರತಿಕ್ರಿಯೆ ಅವಶ್ಯಕತೆಯೂ ಇಲ್ಲ, ನಾನು ಪ್ರತಿಕ್ರಿಯೆ ಮಾಡೋದಕ್ಕೂ ಆಗಲ್ಲ. ಯಾಕೆಂದರೆ ಅವರ ಹೇಳಿಕೆ, ಅದು ಅವರ ಅನಿಸಿಕೆ ಪ್ರಕಾರ ಹೇಳಿಕೆ ಕೊಟ್ಟಿದ್ದಾರೆ. ಅದಕ್ಕೆ ನಾನೆಂತ ಪ್ರತಿಕ್ರಿಯೆ ಮಾಡೋದು? ನೀವು ಯಾವಾಗ ಸಿಕ್ಕಿರಾಗ ಕೇಳಿ. ಅದು ಅವ್ರ ಪಕ್ಷಗಳದ್ದು ವ್ಯವಹಾರ. ಅದು ನಮ್ಮ ಪಕ್ಷದ್ದೇನಾರ ನಾವು ಹೊಂದಾಣಿಕೆ ಮಾಡ್ಕೊಳ್ಳೋದಿದ್ರೆ ನಾನು ಉತ್ತರ ಕೊಡ್ತಿದ್ದೆ. ಭಾರತೀಯ ಜನತಾ ಪಾರ್ಟಿ ಅಥವಾ ಜನತಾದಳದ ಪ್ರತಿನಿಧಿ ನಾನಲ್ಲ, ಸೊ ನಾನು ಹೇಳೋಕ್ಕಾಗಲ್ಲ. ಸರ್, ಈ ರೇವಣ್ಣವ್ರನ್ನ ಮನೆಗೆ ನುಗ್ಗಿಸಿ ಅರೆಸ್ಟ್ ಮಾಡೋದು ಅಂತ ಹೇಳಿ ತುಂಬ ನೋವಿಂದ ದೇವೇಗೌಡರು ಹೇಳ್ಕೊಂಡಿದ್ದಾರೆ ಆ ಸಮಾವೇಶದಲ್ಲಿ. ಏನು ಅಷ್ಟೊಂದು ನೋಡಿಯಪ್ಪ, ಕಾನೂನು ಈ ದೇಶದಲ್ಲಿ ಎಲ್ಲರಿಗೂ ಒಂದೇ. ಅವ್ರಿಗೇನು ಪ್ರತ್ಯೇಕವಾದ ಕಾನೂನನ್ನು ಉಪಯೋಗ ಮಾಡಿದಾರಾ? ಅವರಿಗೂ ಅದೇ ಕಾನೂನು ಮಾಡಿದ್ದಾರೆ, ಎಲ್ಲರಿಗೂ ಅದೇ ಕಾನೂನು ಮಾಡ್ತಾರೆ. ಆದ್ದರಿಂದ ಪ್ರತ್ಯೇಕವಾಗಿ ಏನಾದರೂ ಅವರಿಗೆ ಒಂದು ಕಾನೂನು ಮಾಡಿ ಅಥವಾ ಅವರಿಗೆ ಕಾನೂನನ್ನು ಉಪಯೋಗ ಮಾಡಿದರೆ ಅವ್ರು ಹೇಳೋದನ್ನು ನಾನು ಒಪ್ತೀನಿ. ಆದರೆ ನಾವು ಯಾರು ಅವರಿಗೋಸ್ಕರ ಯಾವುದೇ ಒಂದು ಒತ್ತಾಯವಾಗಲಿ ಮತ್ತೊಂದಾಗಲಿ ಮಾಡೋದಕ್ಕೆ ಹೋಗಿಲ್ಲ. ಕಾನೂನಿನ ಪ್ರಕಾರ ಏನು ಕ್ರಮ ತಗೋಬೇಕಾಗಿತ್ತು, ಕೋರ್ಟಿಂದ ಏನು ಡೈರೆಕ್ಷನ್ಸ್ಗಳು ಬಂದಿತ್ತು, ಆ ಆಧಾರದ ಮೇಲೆ ಮಾಡಿದ್ದಾರೆ ಹೊರತು ಬೇರೆ ಏನೂ ಇಲ್ಲ. ಯಾರು ಹೇಳಿದ್ದು? ಸಂತೋಷವಾಗಿ ಹೇಳಿದ್ದೀನಿ ರೀ. ಇಟ್ ಈಸ್ ಎ ಚಾಲೆಂಜ್ ವಿಚ್ ಐ ಹ್ಯಾವ್ ಅಕ್ಸೆಪ್ಟೆಡ್. ಹೌದು, ಬೇಸರ ಯಾಕೆ ಕೊಡೋಣ? ಬೇಸರ ಯಾವುದಕ್ಕೂ ಇಲ್ಲ ನನಗೆ. ಹೌದು, ನಾನು ಹಿಂದೆ 24ರಲ್ಲೇ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದೆ ಗಡ್ಕರಿ ಸಾಹೇಬರಿಗೆ. ಈಗ ಅದನ್ನು ಫೆಸಿಲಿಟೇಟ್ ಮಾಡೋಕ್ಕೆ ಮಾನ್ಯ ಸೋಮಣ್ಣವರು ನಮ್ಮ ಪ್ರತಿನಿಧಿಯಾಗಿದ್ದಾರೆ ಕೇಂದ್ರದಲ್ಲಿ, ಅವರು ಮಾಡ್ಕೊಂಡು ಬಂದಿದ್ದಾರೆ. ಅದನ್ನು ನಾನು ಅವತ್ತು ಇರಬೇಕಾಗಿತ್ತು, ಹುಬ್ಳಿ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿತ್ತು ನಾನು. ಅದಕ್ಕಾಗಿ ಮುಖ್ಯಮಂತ್ರಿಗಳು ನಾವೆಲ್ಲ ಹಂಗಾಗಿ ಮಿಸ್ ಆಯಿತು. 23ಕ್ಕೆ ಫಿಕ್ಸ್ ಆಗಿತ್ತು, ನಾನು ಬರ್ತೀನಿ 23ಕ್ಕೆ ಅಂತಲೂ ಹೇಳಿದ್ದೆ. ಅವರಿಗೇನೋ ಬೇರೆ ಪೂರ್ವ ನಿಯೋಜಿತ ಕಾರ್ಯಕ್ರಮ 23ಕ್ಕಿದೆ, ಅದನ್ನು 24ಕ್ಕೆ ಹಾಕೋಣ ಅಂತ ಕೇಳಿದ್ರು. ನಾನು ಹೇಳಿದೆ 24ಕ್ಕೆ ನಾನು ಹುಬ್ಳಿಗೆ ಹೋಗ್ಬೇಕಪ್ಪ, ಮಾಡ್ಕೊಳ್ಳಿ, ತಾನು ತೊಂದರೆ ಇಲ್ಲ, ಏನು ಅದಕ್ಕೆಲ್ಲ ಯಾರು ಮಿಸ್ಟೇಕ್ ಮಾಡ್ಕೊಳ್ಳೋ ಪ್ರಶ್ನೆ ಇಲ್ಲ, ಮಾಡಿ ಅಂತ ಹೇಳಿ. ನಾನು ಇದ್ದೀನಿ ಅನ್ನೋ ಥರನೇ ಮಾಡಿ ಅಂತ ಹೇಳಿದೆ. ನಾನು ನಿಗದಿ ಮಾಡಿದಾಗ ಗೊತ್ತಾಯ್ತು. ಅನುಮಾನ ಯಾಕೆ ನಿಮಗೆ? ಎಲ್ಲ ಏನು ಅನುಮಾನ ಪಡೋ ಅವಶ್ಯಕತೆ ಇಲ್ಲ. ಹಿಡಿತೀವಿ,
ಹಿಡಿತೀವಿ, ಬಿಡೋದಿಲ್ಲ. ಸವಾಲೇನಿಲ್ಲ ರೀ, ಹಿಡ್ದಾಕ್ತೀವಿ. ಅವರೆಲ್ಲ ತಪ್ಪಿಸ್ಕೊಂಡು ಹೋಗಿದ್ದಾರೆ, ಹಿಡಿತೀವಿ. ಎಷ್ಟು ದಿವಸ ತಪ್ಪಿಸ್ಕೊಂಡು ಹೋಗೋಕ್ಕಾಗುತ್ತೆ? ಹಾಂ, ಹಿಡಿತೀವಿ ಅಂದರೆ ಹುಡ್ಕೋಕ್ಕಾಗಿಲ್ವಾ ಅಂದರೆ ಹಿಡಿತೀವಪ್ಪ. ಒಂದೆರಡು ದಿನ ಡಿಲೇ ಆದರೆ ಅವರೆಲ್ಲ ತಪ್ಪಿಸ್ಕೊಂಡು ಏನು ಇಲ್ಲೇ ಮನೇಲಿದ್ದಾರೆ, ಹಿಡ್ಕೊಂಬರಕ್ಕೆ ಹಿಡಿತೀವಿ. ಈಗ ನೋಡಿ, ಉದಾಹರಣೆ ಹೇಳ್ತೀನಿ. ಒಂದೊಂದು ಕೇಸ್ಗಳು ಕೂಡ ಇಂಡಿವಿಜುವಲ್ ಆಗಿ ಅದಕ್ಕೆ ಆದಂಥ ಆಯಾಮಗಳಿರ್ತವೆ. ಹುಣಸೂರಲ್ಲಿ ಬಂದು ಕಳ್ತನ ಮಾಡಿದ್ರು, ದರೋಡೆ ಮಾಡಿದ್ರು. ಅದೇ ಭಾಳ ಹಿಂಗೆ ನೀವು ಕೇಳ್ದಂಗೆ ನಮ್ಮ ಮಾಧ್ಯಮ ಸ್ನೇಹಿತರು ಬೆಂಗಳೂರಲ್ಲಿ ನನ್ನನ್ನು ಕೇಳಿದರು, ಏನು ಯಾವಾಗ ಹಿಡಿತೀರಾ, ಏನು ಎತ್ತ ಅದು ಇದು ಹೇಳಿದರು. ನಾನೆಂದೆ ಹಿಡಿತೀವಪ್ಪ, ಅದಕ್ಕೆ ಸಮಯ ಕೊಡಿ. ಇದೆಲ್ಲ ಈ ಜೋಕ್ಸ್ ಅಲ್ಲ ಇದೆಲ್ಲ. ಅವ್ರು ಎಲ್ಲೇ ಹಿಂದೆ ಹಿಡ್ಕೊಂಬರ್ತಾರೆ, ಹಿಡಿತೀರಿ ಅಂತ ಹಿಡ್ಕೊಂಡು ಬಂದರು. ಈಗ ಹಿಡ್ಕೊಂಡು ಬಂದು ಈಗ ಅವರಿಗೆ ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ. ಒಂದು ಅರ್ಧನೋ ಕ್ವಾರ್ಟರೋ ಏನೋ ಅವ್ರು ಕದ್ದಿದ್ದು ತೊಗೊಂಡೋಗಿದ್ದು ಸಿಕ್ಕಿದೆ. ಇನ್ನು ಮಿಕ್ಕಿದ್ದೆಲ್ಲ ಮಾರ್ಕೊಂಡಿದ್ದಾರೆ, ಕೆಲವರು ನೇಪಾಳ್ಗೆ ಹೋಗ್ಬಿಟ್ಟಿದ್ದಾರೆ ಅಂತ ಸುದ್ದಿ ಇದೆ. ಕೆಲವು ವಿಷಯ ನೋಡಿ, ಒಂದು ಹೇಳ್ತೀನಿ ಕೇಳ್ಕೊಳ್ಳಿ. ಅನೇಕ ವಿಷಯಗಳು ನನಗೆ ಗೊತ್ತಿದೆ, ಆದರೆ ನಾನು ನಿಮ್ಮ ಹತ್ರ ಶೇರ್ ಮಾಡೋಕ್ಕಾಗತ್ತಾ? ಪೊಲೀಸ್ ಮಾಹಿತಿಗಳನ್ನು ನಾವು ನಿಮ್ಮ ಹತ್ರ ಶೇರ್ ಮಾಡೋಕ್ಕಾಗಲ್ಲ. ಅದಕ್ಕೆ ಕಾರಣ ಇದೆ. ಸಪೋಸ್ ನಾನು ನಿಮಗೇನೋ ಒಂದು ಹೇಳಿಬಿಟ್ರೆ, ಯಾರು ಅವರು ಅಪರಾಧಿಗಳಿರ್ತಾರೆ, ಅವರು ಹುಷಾರಾಗ್ತಾರೆ. ಇವ್ರಿಗೆ ಹಿಂಗೆ ಗೊತ್ತಿದೆ ಅಪ್ಪ, ತಲೆ ನಾನು ಬೇರೆ ಥರ ಮಾಡೋಣ ಅಂತ ಮಾಡ್ತಾರೆ. ಅದಕ್ಕೆ ನನಗೆ ನಮ್ಮ ಇಲಾಖೆಯಲ್ಲೂ ಕೂಡ ಹಿರಿಯ ಅಧಿಕಾರಿಗಳು ಹೇಳ್ತಾರೆ, ಸರ್ ಇದನ್ನು ಇಷ್ಟೇ ಹೇಳ್ಬೇಕು, ನೀವು ಜಾಸ್ತಿ ಹೇಳಬೇಡಿ ಅಂತಾರೆ. ಸೊ ಅಷ್ಟೇ ನಿಮ್ಮ ಹತ್ರ ಹೇಳ್ತೀನಿ. ಹಾಂ, ಬೆಳಗಾಮು ಎಲ್ಲಿ? ಇಲ್ಲ, ನಾನು ನೋಡಿ ನ್ಯಾಷನಲ್ ಹೈವೇ ಅವ್ರ ಗಮನಕ್ಕೆ ಈಗಾಗಲೇ ತಂದಿದ್ದೇನೆ. ಬ್ಲ್ಯಾಕ್ ಸ್ಪಾಟ್ಗಳಿದ್ದಾವೆ ಮತ್ತು ಕೆಲವು ಕಡೆ ರಸ್ತೆಗಳು ಹಾಳಾಗಿರುತ್ತೆ, ಅದನ್ನು ಸರಿ ಮಾಡಿಕೊಡಿ ಅಂತ ಈಗಾಗಲೇ ನಾನು ಹೇಳಿದ್ದೇನೆ. ಆಮೇಲೆ ನಾನು ಮುಖ್ಯಮಂತ್ರಿಗಳು, ನಾನು PWD ಮಂತ್ರಿಗಳು, ಮಾನ್ಯ ಗಡ್ಕರಿ ಅವರನ್ನು ಕೂಡ ಒಂದು 5-6 ತಿಂಗಳ ಹಿಂದೆನೇ ಭೇಟಿ ಮಾಡಿದ್ದು. ಆ ಭೇಟಿ ಮಾಡಿದಾಗ ನಾವು ಮನವಿ ಕೊಟ್ಟಿದ್ದೀವಿ, ನಮಗೆ ನ್ಯಾಷನಲ್ ಹೈವೇಗಳನ್ನ ಸರಿಯಾಗಿ ಮಾಡಿಕೊಡಿ ಮತ್ತು ಡಿಲೇ ಆಗ್ತಾಯಿದೆ. ಈಗ ನೋಡಿ, ನೀವು ಈ ನಮ್ಮ ಇದೆಯಲ್ಲ, ಏನದು ಶ್ರೀದೇವಿ ಕಾಲೇಜ್ ಮುಂದ್ಗಡೆ, ಅಲ್ಲಿ ಎಷ್ಟು ದಿವಸ ಆಗಿದೆ? ಹಾಂ, ಅಲ್ಲಿ ಬಂದರೂ ಎಲ್ಲ ಜಾಮ್ ಆಗುತ್ತೆ. ಮಳೆಗಾಲದಲ್ಲಂತೂ ಅಲ್ಲಿ ನೋಡೋಕ್ಕಾಗತ್ತೆ. ಅದನ್ನೆಲ್ಲ ಗಮನಕ್ಕೆ ತಂದಿದ್ದೀವಿ. ನ್ಯಾಷನಲ್ ಹೈವೇನವ್ರು ಮಾಡಿಕೊಡ್ಬೇಕು. ಅವರು ಭಾಳ ನಿಧಾನವಾಗಿ ಮಾಡ್ತಾರೆ. ಈಗ ಬೆಂಗಳೂರು ತುಮಕೂರು ರಸ್ತೆ ನೆನ್ನೆನೂ ನಾನು ಬರುವಾಗ ಎಷ್ಟು ವೆಹಿಕಲ್ಸು, ಅದು ಈ ಹಬ್ಬ ಹರಿದಿನಗಳು ಬಂದರೆ ಓಡಾಡೋಕ್ಕಾಗಲ್ಲ. ನಮಗೆ ಪೈಲಟು ಎಸ್ಕಾರ್ಟು ಇದ್ದರೂ ಕೂಡ ನಾವೇ ಬರೋಕ್ಕೆ ಕಷ್ಟ ಆಗುತ್ತೆ. ಇನ್ನು ಸಾಮಾನ್ಯವಾಗಿ ಬರೋದು ಕಷ್ಟ. ಹಿಂದೆ ನಮಗೆ ಒಂದು ಟ್ರಕ್ ಟರ್ಮಿನಲ್ ಅಂತ ಕೊಟ್ಟಿದ್ದರು. ಅದನ್ನು ಏನೋ ಬದಲಾವಣೆ ಮಾಡಿ ಹಿಂದೆ ಸರ್ಕಾರಗಳು ಅದನ್ನು ಟೂಡಾ ಸಂಸ್ಥೆ ಸೈಟ್ಗಳು ಮಾಡಿ ಏನೋ ಮಾರಿಬಿಟ್ಟಿದ್ದಾರೆ. ಅದು ಈಗ ಮತ್ತೊಂದು ಅಗತ್ಯ ಇದೆ, ನೋಡೋಣ ಮುಂದಿನ ದಿನದಲ್ಲಿ. ಥ್ಯಾಂಕ್ ಯು.